ನಮಸ್ಕಾರ. ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬುದ್ಧಗಯ ಮಹಾಬೋಧಿ ಮಹಾವೀರ ಮುಕ್ತಿ ಆಂದೋಲನ ಮತ್ತು ಧಮ್ಮಧ್ವಜ ಪಥಸಂಚಲನ ಮತ್ತು ವರ್ಷವಾಸ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಫೆಬ್ರವರಿ 12ರಂದು ದೇಶದಲ್ಲಿ ಬುದ್ಧಗಯ ಮುಕ್ತಿ ಆಂದೋಲನ ನಡೆಸಲಾಗುವುದು ಎಂದು ಭಂತೆ ವಿನಾಚಾರ್ಯ. ಬೀದರ್ ನಗರದ ಗಾಂಧಿಗಂಜ್ನಲ್ಲಿ ನಡೆದ ಕಲ್ಯಾಣರಾವ್ ಪಾಟೀಲ್ ಅವರ ಅಂಗಡಿಯಲ್ಲಿ ದೀಪಾವಳಿ ಮುಹೂರ್ತ ಪೂಜೆಯ ಉದ್ಘಾಟನೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಎಐ ತಂತ್ರಜ್ಞಾನದಿಂದ ಸುಸ್ಥಿರ ಅಭಿವೃದ್ಧಿಗೆ ಹೊಸ ನಿರ್ಧಾರಗಳು ಸಾಧ್ಯ. ಗೋರ್ನಾಳೆ ಮಾಜಿ ಸೈನಿಕ ಸಂಘದ ಸುವರ್ಣ ಮಹೋತ್ಸವ ಆಚರಣೆ. ಅಶೋಕ್ ಕುಮಾರ್ ಕರಂಜಿ. ಸುದ್ದಿಯ ವಿವರಗಳು. ಫೆಬ್ರವರಿ 12ರಂದು ದೆಹಲಿಯಲ್ಲಿ ಬುದ್ಧಗಯ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನ ನಡೆಸಲಾಗುವುದು ಎಂದು ಬುದ್ಧಗಯ ಮಹಾವಿಹಾರ ಮುಕ್ತಿ ಆಂದೋಲನದ ರೂವಾರಿ ಭಂತೆ ವಿನಾಚಾರ್ಯ ಅವರು ತಿಳಿಸಿದ್ದರು. ಬೀದರ್ ನಗರದ ಶಿವನಗರದಿಂದ ಸಮತಾ ಸೈನಿಕ ದಳದಿಂದ ಬೃಹತ್ ಬೌದ್ಧ ಧಮ್ಮ ಧ್ವಜ ಯಾತ್ರೆ ನಡೆಸಲಾಯಿತು. ಪಥಸಂಚಲನದ ವೇಳೆ ಸುರಿದ ಧಾರಾಕಾರ ಮಳೆಯಲ್ಲಿ ಭಂತೇಜಿ ಸಮತಾ ಸೈನಿಕ ದಳದವರು ಹಾಗೂ ಬೌದ್ಧ ಅನುಯಾಯಿಗಳು ಯಾತ್ರೆ ನಡೆಸಿದ್ದರು. ಕೊನೆಯಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ದರು. ಇಲ್ಲಿ ಮೊಳಗಿದ್ದ ಈ ಧ್ವನಿ ಫೆಬ್ರವರಿ 12/2026ರಂದು ದೆಹಲಿಯಲ್ಲಿ ಮೊಳಗಿಸಬೇಕಿದೆ. ಇಲ್ಲಿನ ಧ್ವನಿ ದೆಹಲಿಯಲ್ಲಿ ಮೊಳಗಿದರೆ ಮೋದಿ ಅವರ ನಿದ್ದೆ ಹಾಳಾಗುತ್ತದೆ. ಮೋದಿಯವರ ನಿದ್ದೆ ಹಾಳಾದರೆ ಬಿಹಾರದಲ್ಲಿ ಕುಳಿತ ಪಂಡಿತರ ನಿದ್ದೆ ಹಾಳಾಗುತ್ತದೆ. ಯಾವತ್ತು ನಾವು ಬಿಹಾರದಲ್ಲಿ ಪಂಡಿತರ ನಿದ್ದೆ ಹಾಳು ಮಾಡುತ್ತೇವೆಯೋ ಅದೇ ದಿನ ಅವರು ಬುದ್ಧಗಯ ಯಾವ ಮಹಾಬೋಧಿ ಮಹಾವೀರ ಬಿಟ್ಟು ತಮ್ಮ ಮಂದಿರದ ಒಳಗಡೆ ಓಡಿ ಹೋಗುತ್ತಾರೆಯೋ ಎಂದು ಗುಡುಗಿದರು. 134 ವರ್ಷದಿಂದ ಬೌದ್ಧ ಸಮಾಜ ಈ ಹೋರಾಟ ನಡೆಸುತ್ತಿದೆ. 1981ರಲ್ಲಿ ಶ್ರೀಲಂಕಾದ ಭಂತೆ ದಂಪಾಲ್ ಅವರು ಶ್ರೀಲಂಕಾದಿಂದ ನಡೆದುಕೊಂಡು ಬಂದಿದ್ದರು. ಆವಾಗ ಅವರ ಬೆಂಬಲ ನೀಡುವುದಕ್ಕೆ ಮಹಾರಾಷ್ಟ್ರ ಸೇರಿದಂತೆ ಇತರೆ ರಾಷ್ಟ್ರಗಳಲ್ಲಿ ಬೌದ್ಧರ ಜನಸಂಖ್ಯೆ ಇರಲಿಲ್ಲ. ಪಶ್ಚಿಮ ಬಂಗಾಳ, ಒಡಿಶಾ ಹಾಗೂ ಕರ್ನಾಟಕದಲ್ಲಿ ಒಂದಿಷ್ಟು ಬೌದ್ಧರಿದ್ದು ಅವರಿಗೆ ಬೆಂಬಲ ನೀಡಿದ್ದರು. ಇವಾಗ ಇನ್ನೊಂದು ಸಲ ಆ ಹೋರಾಟಕ್ಕೆ ಕರ್ನಾಟಕದ ಬೌದ್ಧ ಜನರ ಬೆಂಬಲ ನೀಡುವ ಸಮಯ ಬಂದಿದೆ. ಈ ಸಲ ಮಹಾಬೋಧಿ ಮಹಾವಿಹಾರ ಮುಕ್ತ ಮಾಡಿ ತೋರಿಸಬೇಕಾಗಿದೆ ಎಂದರು. ಡಾಕ್ಟರ್ ಅಂಬೇಡ್ಕರ್ ಅವರು 1956ರಲ್ಲಿ ಬೌದ್ಧ ಧಮ್ಮ ದೀಕ್ಷೆ ನೀಡಿದ್ದರು. ಈ ಸಮಾಜಕ್ಕೆ ಸ್ವಾಭಿಮಾನದಿಂದ ಬದುಕಲು ಕಲಿಸಿದ್ದರು. ಮಹಾಬೋಧಿ ಮಹಾವಿಹಾರ ಮುಕ್ತ ಮಾಡಿ ಜಗತ್ತಲ್ಲಿ ಅಂಬೇಡ್ಕರ್ ಅವರ ಸನ್ಮಾನ ಇನ್ನಷ್ಟು ಹೆಚ್ಚಿಸುವುದಕ್ಕೆ ನೀವು ಪ್ರತಿಜ್ಞೆ ಮಾಡಬೇಕು ಎಂದು ಕೋರಿದ್ದರು. ಭಂತೆ ಸಂಗರಕಿತ್ ಅವರು ಮಾತನಾಡಿದ್ದರು. ಈ ಸಂದರ್ಭದಲ್ಲಿ ಭಂತೆಗಳಾದ ಸಾಕ್ಯಪುತ್ರ ರಾಹುಲ್, ಭಂತೆ ಧಮ್ಮಾನಂದ, ಧಮ್ಮಪಾಲ್, ಚಿಂತಕ ಸೋಮಶೇಖರ್, ಬೌದ್ಧ ಅನುಯಾಯಿಗಳಾದ ರಾಜಪ್ಪ ಗೊನ್ನಳ್ಳಿಕರ್, ಅನಿಲ್ ಕುಮಾರ್ ಬೆಲ್ದಾರ್, ಕಾಶಿನಾಥ್ ಚೆಲ್ವಾ ಹಾಗೂ ಮಹೇಶ್ ಗೋರ್ನಾಳ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರದ್ದಾಗಲೇಬೇಕು. ಬೌದ್ಧರ ಆಸ್ತಿ ಬೌದ್ಧರಿಗೆ ನೀಡಿ. ಸಂಘಕ್ಕೆ ಸರ್ ಅನ್ರಿ
सर ये ऐतिहासिक महाबोधि महाविहार मुक्ति की रैली, उस रैली में आसमान से भी बरसात हुई, आसमान से भी, यानी उधर से भी आसमान बरस रहा है और इधर से आप गरज रहे हैं। तो ये आपकी जो गूंज है, ये 12 फरवरी 2026 तक हजारों की संख्या में दिल्ली गूंजनी चाहिए। और ये आवाज दिल्ली गूंज गई तो मोदी की नींद हराम हो जाएगी, और मोदी की नींद हराम हो गई तो बिहार में बैठे पंडों की नींद हराम हो जाएगी। और जिस दिन हमने पंडों की नींद हराम कर दी, उस दिन वो महाबोधि महाविहार बोध गया छोड़कर अपने मंदिरों में भाग जाएंगे। तो हमें ये संकल्प लेना है कि 134 साल से जो लड़ाई बौद्ध समाज लड़ता आ रहा है, 134 साल पहले कर्नाटक की धरती के आप श्रद्धावान उपासक उपासिकाएं, समता सैनिक दल के वीर सैनिकों, 134 साल पहले 1891 में जब अनागारी धम्पाल जी श्रीलंका से चलकर आए तो उनका साथ देने के लिए भारत में उतने बौद्ध नहीं थे। कुछ बौद्ध थे या तो पश्चिम बंगाल में या उड़ीसा में या फिर कर्नाटक में, महाराष्ट्र में भी नहीं थे, उत्तर प्रदेश में नहीं थे, हरियाणा में, गुजरात में नहीं थे। उस समय बौद्ध थे कर्नाटक में। तो कर्नाटक के लोगों की आज खास जिम्मेदारी बन जाती है। उस समय अनागारी धम्पाल जी का साथ दिया था। आज 134 साल के बाद महाबोधि महाविहार मुक्ति का फिर दोबारा आपको साथ देना होगा। इस बार महाबोधि महाविहार मुक्त करके दिखाना होगा। चली गई 6 पीढ़ी जाने के बाद उनका विश्वास, उनका अधूरा सपना, आज उसकी जिम्मेदारी आपके कंधों पे है। आज आपको ये कहना होगा, अभी बाबा साहब अम्बेडकर जी के सामने हमने उनकी प्रतिमा के सामने उनकी स्मृति में सम्मान में गीत गाए, पर एक बात और कहनी होगी कि हे बाबा साहब अम्बेडकर, हे बाबा साहब अम्बेडकर, 14 अक्टूबर 1956 में आपने हमें धम्म दीक्षा दी। इस पीड़ित शोषित समाज को आपने मान से सम्मान से जीना सिखाया, और ये आपके बच्चे ये कसम खाते हैं कि महाबोधि महाविहार मुक्त करके आपका दुनिया में सम्मान बढ़ाएंगे। कि बाबा साहब अम्बेडकर जी ने हमें ये आजादी, ये सम्मान, स्वाभिमान क्यों दिया? कि लोटी संस्कृति हमारी दासहीन बनाया था। बहू बेटी और बच्चों को घर के बाहर जलाया था। आंखों से टपके आंसू, कोई फरियाद सुनना पाया था। होता रहा शोषण हमारा, कोई अल्लाह ईश्वर देवी देवता भगवान न आया था। अरे लिया जन्म भीम ने जगत में, पढ़ लिख कर अनूठा ज्ञान पाया था। तोड़ मनवादी जंजीरों को इस देश के शोषित पीड़ित समाज को आजाद कराया था। तो आप वो आजाद कौम हो जिन्होंने सम्मान और स्वाभिमान से जीना सीखा है। जब हमारे बाबा साहब अम्बेडकर जी कोई लड़ाई नहीं हारे, तो हम बाबा साहब अम्बेडकर के बच्चे ये लड़ाई हारने वाले नहीं है। 12 फरवरी को दिल्ली जाम करके दिखा दो, और हमारे बहुजन समाज का, बौद्ध समाज का अधूरा सपना महाबोधि महाविहार मुक्त करके पूरा करके दिखा दो। 12 फरवरी 2025 को महाबोधि महाविहार मुक्ति आंदोलन के लिए बोध गया में धरना शुरू हुआ।
और 90 दिन धरना बोध गया में चला। बुद्ध पूर्णिमा पर लाखों लोगों का आह्वान किया गया, पर गया के प्रशासन और बिहार की सरकार ने बौद्धों में ऐसा भय पैदा करा कि भारत पाकिस्तान का युद्ध हो रहा है और आपको अपना ये बड़ा आंदोलन रोक देना चाहिए कि देश की सुरक्षा का और राष्ट्र की सुरक्षा की बात है। हमने बात मानी। बुद्ध पूर्णिमा पर लाखों लोगों की जगह लोग नहीं पहुंचे क्योंकि भारत पाकिस्तान का युद्ध हो रहा था। अगले दिन, बुद्ध पूर्णिमा से अगले दिन जब सरकार को लगा कि ये रुकने वाले नहीं है, महाबोधि महाविहार मुक्त करा के रहेंगे, बीटी एक्ट रद्द करा के रहेंगे, तो प्रशासन ने, बिहार की सरकार ने हमारे ऊपर मुकदमे किए, 4 मुकदमे करके जेल भेज दिया। 68 दिन जेल में रहने के बाद जब हम जेल से बाहर निकले तो पता चला जो धरना हमारा चल रहा था वो धरना वहाँ से ख़त्म हो गया। तो हमने सरकार को चेतावनी दी कि आपने धरना ख़त्म किया है पर हम आंदोलन ख़त्म होने देश में नहीं देंगे। तो 17 अगस्त 2025 से दीक्षा भूमि नागपुर से ये संकल्प लिया गया कि संपूर्ण भारत में धम्म ध्वज यात्रा के माध्यम से भारत के बौद्धों को जागरूक करेंगे और एकजुट करेंगे। और आने वाली 12 फरवरी 2026 को जब हमारे इस आंदोलन का 1 साल हो जाएगा तो चल के दिल्ली में संपूर्ण भारत के बौद्ध दिल्ली जाम करेंगे और मोदी के सामने बीटी एक्ट, महाबोधि महाविहार मुक्त की बात करेंगे। और हमारी बात ताकत से जब रखी जाएगी तो सरकार हमारी बात सुनेगी, बीटी एक्ट रद्द करेगी, महाबोधि महाविहार मुक्त करेगी। इसी के संबंध में आज हम बीदर में कर्नाटक की उस धार्मिक धरती पे पहुंचे हैं जहां आज से 134 साल पहले भी ये लड़ाई कर्नाटक के बौद्धों ने लड़ी थी। आज भी इस लड़ाई में कर्नाटक के हजारों श्रद्धावान उपासक उपासिकाओं ने भिक्खु संघ के नेतृत्व में इस यात्रा में साथ दिया और यहाँ से हजारों लोगों ने दिल्ली चलने का आह्वान भी किया कि 12 फरवरी को हजारों लोग यहाँ से दिल्ली जाएंगे, दिल्ली जाम करेंगे, मोदी की नींद आराम करेंगे, ये संकल्प भी लिया गया। ಬೀದರ್ ನಗರದಲ್ಲಿ ಪೂಜ್ಯ ಬಂತೆ ವಿನಯಾಚಾರ್ಯವರ ಮಹಾಬೋಧಿ ಮುಕ್ತಿ ಆಂದೋಲನದ ನಿಮಿತ್ತವಾಗಿ ಭವ್ಯ ಧಮ್ಮಧ್ವಜ ಯಾತ್ರೆ ನೆರವೇರಿತು. ಸೊ ಇದರ ಉದ್ದೇಶ ಬಂತೇಜಿಯವರು ಹೇಳ್ದಂಗೆ ಸುಮಾರು ವರ್ಷದಿಂದ ಮಹಾಬೋಧಿ ಮುಕ್ತಿ ಆಗಬೇಕು ಅಂಥೇಳಿ ಬೌದ್ಧರ ಬೇಡಿಕೆ ಇದೆ, ಇಡೀ ಬೌದ್ಧ ದೇಶಗಳ ಬೇಡಿಕೆ ಇದೆ. ಆದರೆ ಇಲ್ಲಿನ ಒಂದು ಮನುವಾದಿಗಳು ಷಡ್ಯಂತ್ರವನ್ನು ರಚಿಸಿ ಇಲ್ಲಿ ಬೌದ್ಧರ ಒಂದು ಧಾರ್ಮಿಕ ಕೇಂದ್ರದಲ್ಲಿ ಕಬ್ಜೆಯನ್ನು ಮಾಡ್ಕೊಂಡು ಕುಂತಿದ್ದಾರೆ. ಬೌದ್ಧರಿಗೆ ಬರುವಂತಹ ಎಲ್ಲ ದಾನವನ್ನು ಸ್ವೀಕರಿಸಿ ಬೌದ್ಧ ಧರ್ಮವನ್ನು ನಾಶ ಮಾಡುವಂಥ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಬೌದ್ಧರಿಗೆ ಸೇರಬೇಕಾಗಿರ್ತಕ್ಕಂಥ ಬೌದ್ಧ ವಿಹಾರವನ್ನು ಬೌದ್ಧರಿಗೆ ಕೊಡಬೇಕು ಅಂಥೇಳಿ ಕೇಂದ್ರ ಸರ್ಕಾರ ಮತ್ತು ಬಿಹಾರ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಸಲ್ಲಿಸ್ತಾ ಇದ್ದೀವಿ. ಈ ಒಂದು ನಿಮಿತ್ತವಾಗಿ ಬರುವ ಫೆಬ್ರವರಿ 12ನೇ ತಾರೀಕು ದಿಲ್ಲಿಯಲ್ಲಿ ಒಂದು ಜನಾಂದೋಲನ, ದೊಡ್ಡ ಒಂದು ಪ್ರತಿಭಟನೆ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಬೌದ್ಧ ಉಪಾಸಕರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದಿಲ್ಲಿಯಲ್ಲಿ ಹೋಗಿ ಇದನ್ನು ಯಶಸ್ವಿಗೊಳಿಸ್ತೇವೆ. 4 ಗಂಟೆಗೆ ಶಿವನಗರ್ ವಾಕಿಂಗ್ ಪಾಯಿಂಟ್ನಿಂದ ನಮ್ಮ ಧಮ್ಮಧ್ವಜ ಯಾತ್ರೆಯ ಪಥಸಂಚಲನ ಕಾರ್ಯಕ್ರಮವನ್ನು ಅದು ಪ್ರಾರಂಭವಾಗಿ ಅದು 650 ಅಡಿ ಉದ್ದವಿರ್ತಕ್ಕಂಥ ಒಂದು ಪಂಚಶೀಲ ಧ್ವಜವನ್ನು ಹೊತ್ತುಕೊಂಡು ಬರುವ ಮೂಲಕ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾದ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಈ ನಡೆಸಿಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮದ ಎಲ್ಲ ಬೌದ್ಧ ಉಪಾಸಕಿಯರು ಕೂಡ ನಾನು ಭಾರತೀಯ ಬೌದ್ಧ ಮಹಾಸಭೆ ಹಾಗೂ ಭಿಕ್ಖು ಸಂಘದ ವತಿಯಿಂದ ಅವರೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಿಶೇಷವಾಗಿ ಇಂತಹ ಒಂದು ಮಳೆಯ ಸುರಿತಕ್ಕಂಥ ಸಂದರ್ಭದಲ್ಲಿ ಕೂಡ ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಬೌದ್ಧ ಉಪಾಸಕಿಯರು, ವಿಶೇಷವಾಗಿ ಸಮತಾ ಸೈನಿಕ ದಳದ ಅಧಿಕಾರಿಗಳು ಮತ್ತು ಸೈನಿಕರು ತಾವು ಯಾವುದೇ ಕಾರಣಕ್ಕೂ ವಿಚಲಿತರಾಗದೆ ಮಳೆಯ ಅಂತಕ್ಕಂಥ ಒಂದು ಭಾಸವನ್ನು ಅವರು ಯಾವುದೇ ವಿಚಾರವನ್ನು ಮಾಡದೆ ತಾವು ಇಡೀ ಒಂದು ಮಳೆಯಲ್ಲಿ ತೋಯಿಸಿಕೊಂಡು ಈ ಒಂದು ನಮ್ಮ ಪಥಸಂಚಲನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾದ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಬೀದರ್ ನಗರದ ಗಾಂಧಿಗಂಜ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲ್ಯಾಣರಾವ್ ಪಾಟೀಲ್ ಅವರ ಶರಣಬಸವೇಶ್ವರ ಟ್ರೇಡರ್ ಅಂಗಡಿಯಲ್ಲಿ ದೀಪಾವಳಿ ಮುಹೂರ್ತ ಪೂಜೆಯ ಉದ್ಘಾಟನೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಚಿದಂಬರಾಶ್ರಮದ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿ, ಪೂಜ್ಯ ಬಸವಲಿಂಗ ಪಟ್ಟದೇವರು, ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯ ನೂತನ ನಿರ್ದೇಶಕ
ನಿರ್ದೇಶಕರಾದ ಸೂರ್ಯಕಾಂತ್ ನಾಗಮಾರ್ಪಳ್ಳಿ, ಗಾಂಧಿಗಂಜ್ನ ಅಧ್ಯಕ್ಷರಾದ ಬಸವರಾಜ್ ಸನ್ನೂರ್ ಇವರೆಲ್ಲರೂ ಸೇರಿ ಪೂಜೆ ಸಲ್ಲಿಸಿದ್ದರು. ಅಲ್ಲದೆ ದೀಪಾವಳಿಯ ಮುಹೂರ್ತ ವ್ಯಾಪಾರಕ್ಕೆ ಚಾಲನೆ ನೀಡಲಾಯಿತು. ಮೊದಲಿಗೆ ಅರಿಶಿಣ ಕೊಂಬುಗಳಿಂದ ಗಣ್ಯರು ಬೀಟ್ ಮಾಡುವ ಮೂಲಕ ಚಾಲನೆ ನೀಡಿದ್ದರು. ನಂತರ ಮಾತನಾಡುತ್ತಾ ರೈತರ ಹುಟ್ಟುವಳಿ ವ್ಯಾಪಾರ ಬೀದರ್ ಮಾರುಕಟ್ಟೆಯಲ್ಲಿ ವ್ಯಾಪಾರ ಪ್ರಾರಂಭಗೊಂಡಿದೆ. ಎಪಿಎಂಸಿ ಆ್ಯಡ್ ತುಂಬಾ ಇಕ್ಕಟ್ಟಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಬೇರೆ ಕಡೆ ನಿವೇಶನ ನೀಡಬೇಕೆಂದು ಆಗ್ರಹಿಸಿದ್ದರು. ಹೊಸ ಮಾರ್ಕೆಟ್ 100 ಎಕರೆಯಲ್ಲಿ ಇದರ ಗುಡಂಪಳ್ಳಿ ಇಲ್ಲ ರೇಷ್ಮೆ ಇಲಾಖೆ ಅತಿವಾಳ್ ರೋಡ್ ಕಡೆ ಸರ್ಕಾರಿ ಜಮೀನು ಎಲ್ಲಿದೆ ಅಲ್ಲಿ ಮಾಡಬೇಕಂತ ನಿರ್ಧಾರ ಆಯಿತು. ಇದನ್ನು ಒಂದು ಡೆಲಿಗೇಷನ್ ತೊಗೊಂಡೋಗಿ, ಯಾಕಂದರೆ ಇದು 35 ಎಕರೆಯಲ್ಲಿ ಸುಮಾರು ಒಂದು 40 ವರ್ಷ ಕೆಳಗಡೆ ಮಾಡಿದಿದೆ. ಆಗಿಂದು ಬೇಡಿಕೆ ಇದ್ದು ಆ ಕರೆಕ್ಟ್ ಇತ್ತು. ಈಗಿನ ಬೇಡಿಕೆ ಜನಸಂಖ್ಯೆ ವ್ಯಾಪಾರಸ್ಥರು ಹೆಚ್ಚಾಗಿದ್ದಕ್ಕೋಸ್ಕರ ಇಲ್ಲಿ 1 ಇಂಚಿನೂ ಜಾಗ ಇಲ್ಲ ಓಡಾಡಲಿಕ್ಕೆ. ಭಾಳಷ್ಟು ರೈತರಿಗೆ ಜನರಿಗೆ ತೊಂದರೆ ಆಗ್ತದೆ. ಅದೊಂದು ಡಿಸಿಷನ್ ಎಲ್ಲರೂ ಕೂತು ಮಾಡಿದ್ರು. ಅದಕ್ಕೆ ನಾವು ಕೂಡ ಪಕ್ಷಾತೀತವಾಗಿ ಹೋಗೋಣ, ಭೇಟಿಯಾಗೋಣ ಅಂತ ನಿರ್ಧಾರ ತೊಗೊಂಡಿದ್ದೀವಿ. ಎಲ್ಲ ರೈತರಿಗೆ ಪಾಪ ಕಷ್ಟದಾಗಿಲ್ಲ. ಸುಮಾರು 2.5 ಲಕ್ಷ ಹೆಕ್ಟರ್ ಬೆಳೆ ಏನಾಗಿದೆ ಜಿಲ್ಲೆಯಲ್ಲಿ. ಇನ್ನೂ ಒಂದು ನಯಾ ಪೈಸೆ ಕೂಡ ಈ ಸರ್ಕಾರ ಕೊಟ್ಟಿಲ್ಲ. ಒಂದು ನಯಾ ಪೈಸೆ ಕೂಡ ರೈತರ ಖಾತೆಯಲ್ಲಿ ಜಮಾ ಆಗಿಲ್ಲ. ಈ ದೀಪಾವಳಿ ಒಳಗಡೆ ಮಾಡ್ತಾ ಇದ್ದಾರೆ. ಈ ದೀಪಾವಳಿಯನ್ನು ಮುಂದಿನ ದೀಪಾವಳಿ ಗೊತ್ತಿಲ್ಲ. ರೈತರ ಆತಂಕದಾಗಿದೆ, ಯಾವ ದೀಪಾವಳಿ ಬರ್ತದೆ ದುಡ್ಡು ಜಮಾ ಆಗೋದು. ಅದಕ್ಕೆ ಆದಷ್ಟು ಬೇಗ ರೈತರ ಅಕೌಂಟಿಗೆ ದುಡ್ಡು ಬರಬೇಕಂದ್ರೆ ವ್ಯಾಪಾರ ನಡೀತದೆ, ಬಿಸ್ನೆಸ್ ನಡೀತದೆ. ಬೀದರ್ದಲ್ಲೆಲ್ಲ ವ್ಯಾಪಾರಗಳು, ದುಕಾನುಗಳು ನಡೀತಾವೆ. ಇಲ್ಲಿ ವ್ಯಾಪಾರ ಕೂಡ ಅಭಿವೃದ್ಧಿ ಆಗಬೇಕಿತ್ತು. ರೈತರು ಖುಷಿ ಇರಬೇಕು. ಪಾಪ ರೈತರು ಅತಿವೃಷ್ಟಿ ಸಂಕಷ್ಟದಲ್ಲಿದ್ದಾರೆ. ಈ ರೈತರು ಪಾಪ APMC ಎಲ್ಲ ಮಾಲೀಕರು ಅವ್ರು ಯಾವಾಗಲೂ ಸಹಾಯ ಮಾಡ್ತಾಯಿದ್ದಾರೆ. ತೊಂದರೆ ಇದ್ದಾಗ ಕೂಡ ಮುಂದೆ ಮಾಲ್ ಹಾಕಟ್ಟಪ್ಪ, ಈಗ ದುಡ್ಡು ತೊಗೊಂಡು ಹೋಗು, ನಿನ್ನ ಮದಿ ಮಾಡು, ನೀನು ಬೇರೆ ಬೇರೆ ಕಾರ್ಯಕ್ರಮ ಮಾಡೋಂಥ ದೊಡ್ಡ ಮನಸ್ಸಿದ್ದಂಥ ವ್ಯಾಪಾರಸ್ಥರು ಅವರೆಲ್ಲ ಸಹಾಯ ಮಾಡ್ಕೋತಾ ಬಂದಿದ್ದಾರೆ. ಅವರಿಗೆ ರೈತರಿಗೆ ಇಬ್ಬರು ಒಳ್ಳೆಯದಾಗಲಿ, ಶುಭ ಲಾಭ ಆಗಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇವೆ. ಇವತ್ತು ಬೀದರ್ನ ಪ್ರಮುಖ ವಾಣಿಜ್ಯ ಮಾರುಕಟ್ಟೆಯಾಗಿರುವಂತಹ ಬೀದರ್ APMC ಯಾರ್ಡ್ ಗಾಂಧಿಗಂಜ್ನಲ್ಲಿ ಪ್ರತಿ ವರ್ಷದಂತೆ ದೀಪಾವಳಿ ಹಬ್ಬದ ನಂತರ ಎಲ್ಲರೂ ತಮ್ಮ ಅಂಗಡಿಗಳ ಪೂಜೆಯನ್ನು ಮುಗಿಸಿ ಮತ್ತೆ ವ್ಯಾಪಾರ ಪುನರಾರಂಭಗೊಳ್ಳುವಂಥ ಒಂದು ಏನು ಪ್ರಕ್ರಿಯೆ ಅದ, ಅದು ಮುಹೂರ್ತ ವ್ಯಾಪಾರ ಅಂತ ಕರಿತೇವೆ. ಪೂಜೆ ಪ್ರಾರ್ಥನೆ ಮಾಡಿ ನಾವು ಈ ವ್ಯಾಪಾರವನ್ನು ಪ್ರಾರಂಭ ಮಾಡ್ತೇವೆ. ಅದು ಇವತ್ತು ಜರುಗಿತ್ತು. ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಜಿಲ್ಲೆಯ ಪೂಜ್ಯರಾಗಿರುವಂತಹ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದ್ದಿಯವರು ಹಾಗೂ ಸಿದ್ಧಾರೂಢ ಮಠದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಆಗಮಿಸಿ ಅವರ ಅಮೃತ ಹಸ್ತದಿಂದ ದೀಪವನ್ನು ಪ್ರಜ್ವಲನೆ ಮಾಡಿ ನಮ್ಮೆಲ್ಲರಿಗೆ ಆಶೀರ್ವಾದದ ನುಡಿಗಳನ್ನು ಹೇಳಿ ಈ ಒಂದು ಮುಹೂರ್ತ ವ್ಯಾಪಾರಕ್ಕೆ ಅವರು ಚಾಲನೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಮುಖ್ಯ ಅತಿಥಿಗಳಾಗಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಕೂಡ ಆಗಮಿಸಿದರು. ಅವರು ಕೂಡ ಎಲ್ಲರಿಗೆ ಶುಭವನ್ನು ಹಾರೈಸಿದರು. ಅದರ ಜೊತೆಗೆ NSSKಯ ನೂತನವಾದ ನಿರ್ದೇಶಕರಾಗಿ ಆಯ್ಕೆಗೊಂಡಂತಹ ಜನಪ್ರಿಯ ನಾಯಕರಾದಂಥ ಸೂರ್ಯಕಾಂತ್ ನಾಗಮಾರ್ಪಳ್ಳಿಯವರು ಕೂಡ ಆಗಮಿಸಿದರು. ಅವರು ಎಲ್ಲ ವ್ಯಾಪಾರಸ್ಥರಿಗೆ, ರೈತರಿಗೆ ಶುಭವನ್ನು ಹಾರೈಸಿದರು. ಇವತ್ತಿನ ದಿನ ಮತ್ತೆ ರೈತರ ಒಂದು ಹುಟ್ಟುವಳಿಗಳ ವ್ಯಾಪಾರ ಬೀದರ್ ಮಾರುಕಟ್ಟೆಯಲ್ಲಿ ಪ್ರಾರಂಭಗೊಂಡಿದೆ. ಇದರ ಜೊತೆಗೆ ನಮ್ಮದೇ ಪ್ರಮುಖವಾದ ಒಂದು ದಶಕಗಳಿಂದ ಒಂದು ಬೇಡಿಕೆಯನ್ನು ಸಲ್ಲಿಸ್ತಾ ಬಂದಿದ್ದೇವೆ. ಈ ಬೀದರ್ APMC ಯಾರ್ಡ್ 70 ವರ್ಷಗಳ ಹಿಂದೆ ಸ್ಥಾಪಿಸಲ್ಪಟ್ಟಿದೆ. ಈಗ ಇದು ತುಂಬ ಇಕ್ಕಟ್ಟಾಗಿದೆ. ಈ ಪ್ರದೇಶ ಕಡಿಮೆ ಬೀಳ್ತಾ ಇದೆ. ಹೀಗಾಗಿ ವಿಶಾಲವಾದ ಒಂದು ಮಾರುಕಟ್ಟೆ ನಮ್ಮ ಜಿಲ್ಲೆಗೆ ಬಹಳ ಅವಶ್ಯಕವಾಗಿದೆ. ಹೀಗಾಗಿ ನಾವು ಅನೇಕ ನಾಯಕರುಗಳಿಗೆ ಪಕ್ಷಾತೀತವಾಗಿ ನಮ್ಮ ಬೇಡಿಕೆಯನ್ನು ಸಲ್ಲಿಸಿದ್ದೇವೆ. ಇನ್ನಾದರೂ ಮುಂದೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು, ಶಾಸಕರಾದಂತಹ ನಮ್ಮ ಶೈಲೇಂದ್ರ ಬೆಲ್ದಾಳೆಯವರು ಹಾಗೂ ಇನ್ನಿತರ ಎಲ್ಲ ಜನಪ್ರತಿನಿಧಿಗಳು ಈ ಕಡೆ ತಮ್ಮನ ಒಲವನ್ನು ತೋರಿಸಿ ಬೀದರ್ ಜಿಲ್ಲೆಯ ರೈತರಿಗಾಗಿ, ರೈತರು ಚಂದಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೇವೆ. ಅವರ ರೈತರ ಹುಟ್ಟುವಳಿಗಳಿಗೆ ಮಾರಾಟ ಮಾಡುವಂಥ ಒಂದು ಮಾಡೆಲ್ ಮಾರುಕಟ್ಟೆ ಬೀದರ್ನಲ್ಲಿ ಸ್ಥಾಪನೆ ಮಾಡಬೇಕಂತ ಮತ್ತೊಮ್ಮೆ ನಾವು ಬೇಡಿಕೆಯನ್ನು ಮಂಡಿಸ್ತೇವೆ. ಬೀದರ್ APMC ಸೆಕ್ರೆಟರಿ ಆಗಿರುವಂತಹ ನಮ್ಮ ಸಂತೋಷ್ ಅವರು ಕೂಡ ಇವತ್ತು ಈ ಒಂದು ಇದರಲ್ಲಿದ್ದರು. ಅವರಿಗೂ ಕೂಡ ನಾವು ಈ ಬಗ್ಗೆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ನಮಗೆ 100 ಎಕರೆ ಬೇಕು, 100 ಎಕರೆ ಭೂಮಿ ಎಲ್ಲಿದೆ, ಸರ್ಕಾರದಲ್ಲಿ ಅವೈಲೇಬಲ್ ಇದೆಯಾ ಇಲ್ಲ, ಅಥವಾ ಪ್ರೈವೇಟ್ ಲ್ಯಾಂಡ್ ಏನು ಮಾಡ್ತಾರೋ ಅದು ಅವ್ರ ಕೆಲಸ, ಅವ್ರ ಜವಾಬ್ದಾರಿ. ಹೀಗಾಗಿ ಅವರಿಗೂ ಕೂಡ ನಾವು ಇವತ್ತು ನಮ್ಮ ಬೇಡಿಕೆಯನ್ನು, ಆಗ್ರಹವನ್ನು ಮಂಡಿಸಿದ್ದೇವೆ. ಅವರು ತುರ್ತಾಗಿ ಈ ದಿಶೆಯಲ್ಲಿ ಕಾರ್ಯಪ್ರವೃತ್ತರಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಮುಂದಿನ ದಿನಮಾನಗಳಲ್ಲಿ ಮಾರುಕಟ್ಟೆ ಸ್ಥಾಪನೆ ಮಾಡಬೇಕಂತ ನಮ್ಮ ಬೇಡಿಕೆಯನ್ನು ಮಂಡಿಸಿದ್ದೇವೆ. ದೀಪಾವಳಿ ಹೊಸ ಶುಭಾಶಯಗಳು. ಇವತ್ತಿನ ದಿವಸ ಮುಹೂರ್ತ ವ್ಯಾಪಾರ ಗಾಂಧಿಗಂಜ್ ಎಲ್ಲ ವ್ಯಾಪಾರಸ್ಥರು
ಎಲ್ಲ ಮಾಲಕರು ಕಾರ್ಮಿಕರು ಎಲ್ಲರೂ ಇವತ್ತಿನ ದಿವಸ ಮೂರ್ತಿ ವ್ಯಾಪಾರಿ ಕೊಡಿನ ಸಲುವಾಗಿ ಗುರುಗಳಾದಂಥ ಭಾಲ್ಕಿ ಅಪ್ಪ ಪಡದೇಪರವರು ಹಾಗೂ ಶಿವಕುಮಾರ ಸ್ವಾಮೀಜಿ ಗುರುಗಳಾದರು ಅಪ್ಪರು, ಅದೇ ಥರ ಶೈಲಿಂದರ್ ಬೆಲ್ದಾಳೆ MLA ಸಾಹೇಬರು, ಸೂರ್ಯಕಾಂತ್ ನಾಗಮಾರ್ಪಳ್ಳಿ NSSK ಅಧ್ಯಕ್ಷರು, ಅದೇ ಥರ ನಮ್ಮ ಗಾಂಧಿಗಂಜ್ ಅಧ್ಯಕ್ಷರಾದಂಥ ಬಸವರಾಜ್ ಧನ್ನೂರು ಇವ್ರ ಸಾಹಿತ್ಯದಲ್ಲಿ ಇವತ್ತಿನ ದಿವಸ ದೀಪಾವಳಿ ಮೂರ್ತಿ ವ್ಯಾಪಾರ ಚಾಲನೆ ಮಾಡಲಾಗಿದೆ. 12:05ಕ್ಕೆ ವ್ಯಾಪಾರ ಚಾಲೂ ಮಾಡಿದ್ದೇವೆ. ನಾನು ಹೇಳೋದು ಕಲ್ಯಾಣರಾವ್ ಪಾಟೀಲ್ ಶಾಪುರ್ ಫಾರಮ್ ನಮ್ಮ ಶಾಣಬಸವೇಶ್ವರ ಟ್ರೇಡರ್ಸ್. ಇವತ್ತಿನ ದಿವಸ ಫಸ್ಟು ಅರ್ಶಿಳಿ ವ್ಯಾಪಾರ ಮಾಡ್ತೇವೆ ರೀ. ಆ ನಂತರ ಪೀಲಿ ಜವಾರಿ, ಎಳ್ಳು, ಬಿಳೆ ಕುಸುಬಿ, ತೊಗರಿ, ಹೆಸರು, ಸೋಯಾ, ಇಷ್ಟು ತೊಗರಿ ಎಲ್ಲ ವ್ಯಾಪಾರ ಮಾಡ್ತೇವೆ. ಹಾಂ, ಇವತ್ತಿನ ಹಿಡಿದು ವ್ಯಾಪಾರ ಇಷ್ಟು ವರ್ಷಿಗೊಂದು ಎಲ್ಲ ವ್ಯಾಪಾರ ಶುಭ ತೋರಲಿ ಹೇಳಿ ವ್ಯಾಪಾರ ಮಾಡ್ತೇವೆ. ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವು ಶಿಕ್ಷಣ, ಪರಿಸರ ಸಂರಕ್ಷಣೆ, ಸೌರಶಕ್ತಿ ಯೋಜನೆಗಳು, ಜಲಸಂಪನ್ಮೂಲ ನಿರ್ವಹಣೆ ಮತ್ತು ನಗರ ಯೋಜನೆ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಮಹತ್ತರ ಪಾತ್ರ ವಹಿಸುತ್ತದೆ. ಭವಿಷ್ಯದಲ್ಲಿ ಕಡಿಮೆ ಸಂಪನ್ಮೂಲ ಬಳಕೆಯೊಂದಿಗೆ ತ್ವರಿತ ಮತ್ತು ಪರಿಣಾಮಕಾರಿ ನಿರ್ಧಾರಗಳನ್ನು ಕೈಗೊಳ್ಳಲು AI ತಂತ್ರಜ್ಞಾನ ನೆರವಾಗಲಿದೆ ಎಂದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಪ್ರಾಧ್ಯಾಪಕ ಶಿವಾನಂದ್ S. ಗೋರ್ನಾಳೆ ಹೇಳಿದ್ದರು. ಅವರು ಬೀದರ್ನ ಕರ್ನಾಟಕ ಕಾಲೇಜಿನ ಸಭಾಂಗಣದಲ್ಲಿ ನಡೆದ ಸುಸ್ಥಿರ ಅಭಿವೃದ್ಧಿ ಮತ್ತು ಆಂತರಿಕ ಭವಿಷ್ಯಕ್ಕಾಗಿ AI ತಂತ್ರಜ್ಞಾನ ವಿಷಯದ 2 ದಿನಗಳ ರಾಷ್ಟ್ರೀಯ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಸಮ್ಮೇಳನವನ್ನು ಕರ್ನಾಟಕ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ವಿಭಾಗ ಮತ್ತು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ವಾಣಿ ಉಪಕ್ರಮಣದಡಿ ಆಯೋಜಿಸಿತ್ತು. ವಿಶ್ವಸಂಸ್ಥೆಯು ಸುಸ್ಥಿರ ಅಭಿವೃದ್ಧಿಗೆ 17 ಗುರಿಗಳನ್ನು ನಿಗದಿಪಡಿಸಿದ್ದು, ಅದರಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವುದು ಪ್ರಮುಖ ಗುರಿಯಾಗಿದೆ. ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಈ ನಿಟ್ಟಿನಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಗೋರ್ನಾಳೆ ಹೇಳಿದ್ದರು. ಸಂಸ್ಥೆಯ ಅಧ್ಯಕ್ಷ ಬಸವರಾಜ ಶೆಟ್ಟಿ ಮಾತನಾಡಿ, ಗುಣಮಟ್ಟದ ಶಿಕ್ಷಣ ನೀಡುವುದು ಸುಸ್ಥಿರ ಅಭಿವೃದ್ಧಿಯ ಪ್ರಮುಖ ಅಂಗವಾಗಿದೆ ಎಂದು ಹೇಳಿದ್ದರು. ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸಂಸ್ಥೆಯು ಸಹಾಯ ನೀಡುತ್ತಿದೆ ಎಂದರು. ಪ್ರಾಂಶುಪಾಲ ಪ್ರೊಫೆಸರ್ ಮಲ್ಲಿಕಾರ್ಜುನ್ ಹಂಗರ್ಗಿ ಪ್ರಾಸ್ತಾವಿಕ ಭಾಷಣ ಮಾಡಿದ್ದರು. PDA ಇಂಜಿನಿಯರಿಂಗ್ ಕಾಲೇಜಿನ ಪರೀಕ್ಷಾ ನಿಯಂತ್ರಕ ಡಾಕ್ಟರ್ ಶ್ರೀದೇವಿ ಸೋಮ, KRA ಸೊಸೈಟಿಯ ಉಪಾಧ್ಯಕ್ಷ BG ಶೆಟ್ಕರ್, ಕಾರ್ಯದರ್ಶಿ ಸತೀಶ್ ಪಾಟೀಲ್, ಜಂಟಿ ಕಾರ್ಯದರ್ಶಿ ಶಿವಾನಂದ್ ಗದ್ಗೆ ಹಾಗೂ ವಿವಿಧ ಕಾಲೇಜುಗಳ ಅಧ್ಯಾಪಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. This college has got its own name in the Bidar district, even in the Hyderabad Karnataka area. So this college has got a quality process. The quality will not come in a single day. It is in the whole form of a process here. The earlier the college was A grade, now the college is again A plus, 3.49, scoring of 3.49. It is not a joke, friends, because even I am a NAC assessor. Even I have visited so many colleges, nearby 14 to 15 colleges I have visited in the NAC process. I am the NAC assessor. So this college is maintaining its own rapport in the district. So that is the major cause of this particular college. So friends, today this 2 days workshop, when Hangurgi sir called me, I have simply told that, sir, it is very difficult for me to come to this after Deepavali, because even I have some assignment, even in our institution, in our university, we also have an MCA program. Admissions are in the process, so it is very difficult for me to come to the Bidar. So he told me that no, you have to come here. ನೀವು ಏನು ಹೇಳ್ತೀರಾ ನನಗೆ ಗೊತ್ತಿಲ್ಲ, ನೀವು ಬರಲೇಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ಈ ಕಾಲೇಜಿಗೆ ನಾನು ಬಂದಿದ್ದೆ. ಮೊದಲು ಸಲ ಭಾಳ ಸಲ ನಾನು ಯಾವಾಗ ನನಗೆ ಬೀದರ್ ವಿಸಿಟ್ ಇರುತ್ತೆ ಆ ಟೈಮ್ನಲ್ಲಿ ನಾನು ಈ ಕಾಲೇಜ್ ವಿಸಿಟ್ ಇದ್ದೇ ಇರುತ್ತೆ. ಅಟ್ಲೀಸ್ಟ್ ನಮ್ಗೆ ಫಂಕ್ಷನ್ ಕೊಡಲಿಲ್ಲ ಅಂದರೂ ಅಟ್ಲೀಸ್ಟ್ ಹಂಗರಿಗೆ ಸರಿಗೆ, ದೊಡ್ಡಮನಿ ಸರಿಗೆ ಭೇಟಿ ಆಗ್ಲಕ್ಕ ನಾವು ಬಂದಿರ್ತೀನಿ.
ಈ 2 days ವರ್ಕ್ಶಾಪ್ನಲ್ಲಿ ಸೊ ದೇರ್ ಈಸ್ ಎ ಕನ್ಸೆಪ್ಟ್ ಕಾಲ್ಡ್ ಎಸ್ ಎ ಸಸ್ಟೈನಬಿಲಿಟಿ ಡೆವಲಪ್ಮೆಂಟ್. ನಿಮ್ದು ಮೋಸ್ಟ್ಲಿ ನಿಮ್ದು ಟೈಟಲೇ ಅದೇ ಇದೆ. ಏನಿದೆ ಅಂದರೆ AI ಫಾರ್ ಎ ಸಸ್ಟೈನಬಿಲಿಟಿ ಆ್ಯಂಡ್ ಎ ಇನ್ಕ್ಲೂಸಿವ್ ಫ್ಯೂಚರ್. ಓಕೆ, ನನ್ನ ಕ್ಲಾಸ್ನಲ್ಲಿ ನಾನು ಹೌ ಟು ಗೆಟ್ ದ ಐಡಿಯಾ, ಹೌ ಟು ಜನರೇಟ್ ದ ಐಡಿಯಾಸ್ ಥ್ರೂ AI ಟೂಲ್ಸ್ ಐ ವಿಲ್ ಟೆಲ್ ಯು. ಬಟ್ ಈ ನಿಟ್ಟಿನಲ್ಲಿ ಇವತ್ತಿನ ಡೇಟಿಗೆ ಏನಿದೆ ಸಸ್ಟೈನಬಿಲಿಟಿ ಡೆವಲಪ್ಮೆಂಟ್ ಮೀನ್ಸ್ ವಾಟ್ ಎಕ್ಸಾಕ್ಟ್ಲಿ? ಎಲ್ಲರೂ ಏನು ಮಾತಾಡ್ತಾ ಇದ್ದಾರೆ? ಸಸ್ಟೈನಬಿಲಿಟಿ ಡೆವಲಪ್ಮೆಂಟ್, ಸಸ್ಟೈನಬಿಲಿಟಿ ಅಂತ ನಾವು ಮಾತಾಡ್ತಾ ಇದ್ದೀವಿ. ನಾವು ವಾಟ್ ಎಕ್ಸಾಕ್ಟ್ಲಿ ದ ಸಸ್ಟೈನಬಿಲಿಟಿ ಮೀನ್ಸ್? ಸೊ ಫ್ರೆಂಡ್ಸ್, ದ ಸಸ್ಟೈನಬಿಲಿಟಿ ಡೆವಲಪ್ಮೆಂಟ್ ಆರ್ ದ ಯೂನಿವರ್ಸಲ್ ಎ ಸೆಟ್ ಆಫ್ 17 goals adopted by all India nations member states in 2015 as a part of the 2030 agenda of a sustainability development. So friends, ಅದರಲ್ಲಿ 17 ಗೋಲ್ಸ್ ಇದೆ. ಸಸ್ಟೈನಬಿಲಿಟಿ ಡೆವಲಪ್ಮೆಂಟ್ ಅಲ್ಲಿ 17 ಗೋಲ್ಸ್ ಇದೆ. ಅದು ಟಾರ್ಗೆಟ್ ಏನಿದೆ ಅಂದರೆ 2030ಕ್ಕೆ ಆ ಗೋಲ್ಸ್ ಅನ್ನ ನಾವು ರೀಚ್ ಆಗಬೇಕು. ಸೊ ಅದ್ರ ಗೋಲ್ಸ್ ಏನಿದೆ ಅಂತಂದ್ರೆ, ಸೊ ಇಟ್ ಇಸ್ ಎನ್ ಏಮ್ ಟು ಎಂಡ್ ಆಫ್ ದಿ ಪೋವರ್ಟಿ and protect the planet and ensure the peace and prosperity all by 2030. ಸೊ ಅದರಲ್ಲಿ ಏನಿದೆ ಅಂದರೆ 17 ನಿಮ್ಮದು ಸಸ್ಟೈನಬಿಲಿಟಿ ಡೆವಲಪ್ಮೆಂಟ್ ಇದ್ದಾವೆ. ಅದರಲ್ಲಿ ಐ ನೇಮ್ ಫ್ಯೂ. ಸೊ ಒಂದೇನಿದೆ, ನೋ ಪೋವರ್ಟಿ, ಜೀರೋ ಹಂಗರ್, ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್, ಕ್ವಾಲಿಟಿ ಎಜುಕೇಷನ್, ಜೆಂಡರ್ ಈಕ್ವಾಲಿಟಿ, ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್, ಅಫೋರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ, ಇಂಡಸ್ಟ್ರಿಯಲ್ ಇನೋವೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್, ರೆಡ್ಯೂಸ್ಡ್ ಇನ್ಎಕ್ವಾಲಿಟೀಸ್. ಈ ರೀತಿ ನಿಮಗೆ 17 ಸಸ್ಟೈನಬಿಲಿಟಿ ಡೆವಲಪ್ಮೆಂಟ್ ಗೋಲ್ಸ್ ಇದೆ. ಅದರಲ್ಲಿ 4ನೇ ಗೋಲ್ ಏನಿದೆ ಅಂತಂದರೆ, ಸೊ ದಿಸ್ ಇಸ್ ಅ ಕ್ವಾಲಿಟಿ ಎಜುಕೇಷನ್, ದಟ್ ಈಸ್ ಎನ್ಶೂರಿಂಗ್ ಇನ್ಕ್ಲೂಸಿವ್ ಆ್ಯಂಡ್ ಈಕ್ವಿಟೇಬಲ್ ಕ್ವಾಲಿಟಿ ಎಜುಕೇಷನ್ ಟು ಆಲ್ ಅಂತ ಅದು ಒಂದು ಸಸ್ಟೈನಬಲ್ ಗೋಲ್ ಇದೆ. ಆ ನಿಟ್ಟಿನಲ್ಲಿ ಅಂಡರ್ ದಾಟ್ ಸಸ್ಟೈನಬಿಲಿಟಿ ಗೋಲ್ ದಿಸ್ ಪ್ರೋಗ್ರಾಮ್ AICT ಪ್ರೋಗ್ರಾಮ್ ನಿಮ್ಮದು ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ಲಾಭಗಳೇನು, ಮುಂದೆ ಬರುವಂಥ ಇದರಲ್ಲಿ ಈಗ ಅವರು ಹೇಳಿದರೆ ಇಲ್ಲಿವರೆಗೆ ನಿಮಗೆ 17 ಅಂಶಗಳನ್ನು ಯಾವ ರೀತಿ ನಾವು ಸಸ್ಟೈನ್ ಮಾಡಿಕೊಳ್ಬಹುದು ಅಂತ. ಅದರಲ್ಲಿ ಸುಮಾರು ವಿಚಾರಗಳು ಅದು ಮೊದಲು ಕೇಳಿದಕ್ಕೆ ಅದು ಏನಿದೆಯಪ್ಪ ಅಂತ ಅನಿಸ್ತಾ ಇತ್ತು ನಮಗೆ. ಇದು ಪ್ರತಿನಿತ್ಯ ರೂಢಿಯಲ್ಲಿ ಬರುವಂಥದ್ದೇ ಇದೆ. ನಾವು ನೋಡ್ತಾ ಇದ್ದೀವಿ, ಶಿಕ್ಷಣವನ್ನು ಒಳ್ಳೆಯ ರೀತಿ ಕೊಡಬೇಕು ಮಕ್ಕಳಿಗೆ. ಈ ಭಾಗದ ಏನಾದ್ರು ಅಂತಾರೆ ಎಲ್ಲರಲ್ಲಿ ವಿದ್ಯೆಯನ್ನು ಮೂಡಿಸಬೇಕು ಅಂತ ತಿಳ್ಕೊಂಡು ಇದಂತೂ ನಾವು ಮಾಡ್ತಾನೆ ಇದ್ದೀವಿ. ಸ್ವಚ್ಛತೆ ಕಾಪಾಡಬೇಕು, ನೀರನ್ನೆಲ್ಲ ಸರಿಯಾಗಿ ಶುದ್ಧೀಕರಣದಿಂದ ಇದನ್ನು ಉಪಯೋಗ ಮಾಡಬೇಕು, ಒಂದು ಅವೇರ್ನೆಸ್. ಸೊ ಇವು ಅನೇಕ ವಿಷಯಗಳು ನಮಗೆ ಭಾಳ ದೂರದಿಂದ ಕೇಳಿದಾಗ ಏನಪ್ಪ ಇದು 17 ಅಂಶಗಳು ಅಂತ ಅನಿಸ್ತದೆ. ಆದರೆ ಅವೆಲ್ಲವೂ ನಮ್ಮ ರೂಢಿಯಲ್ಲಿ ಬರ್ತಾ ಇದ್ದಂಥದ್ದೇ. ಆ ವಿಷಯಗಳನ್ನೆಲ್ಲ ನಿಮಗೆ ಇನ್ ಡೀಟೇಲ್ ವರ್ಕ್ಶಾಪ್ ಏನದಾದ್ರೆ ಈಗ ಮುಂದೆ ಬರುವಂಥ ಕ್ಲಾಸ್ನಲ್ಲಿ ಏನದ ಇವತ್ತು ಸಾಯಂಕಾಲವರೆಗೆ ನಮಗೆಲ್ಲ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಇವತ್ತು ಸೈನ್ಸು, ಇವತ್ತು ಈ AI ನಾವು ಜಗತ್ತಿನಲ್ಲಿ ಎಂತೆಂಥ ಕೆಲಸಗಳು ಮಾಡ್ತಾ ಇದ್ದೀವಿ ಅಂತ ತಾವು ಅನೇಕ ಸಲ ಕಂಡಿದ್ರಿ, ಅನೇಕ ಸಲ ಕೇಳಿದ್ರಿ. ಸುಮಾರು ಸಲ ನಮ್ಮ ಕಾಲೇಜಲ್ಲಿ ಸೆಷನ್ಗಳು ಆಗ್ತಾ ಬಂದಿವೆ. ಅದು ಒಂದು ಮಾತು ಈ ಸಂದರ್ಭದಲ್ಲಿ ಹೇಳಬೇಕಾದ್ರೆ, ಶ್ರೀ ಮಲ್ಲಿಕಾರ್ಜುನ ಹಂಗರ್ಗಿ ಅವರ ಪ್ರಯತ್ನದಿಂದ ಸುಮಾರು ಸಲ ಇಲ್ಲಿ ಇಂಥ ಕಾರ್ಯಕ್ರಮಗಳು ಬಂದವ. ಅವ್ರು ಎಲ್ಲಿಂದ ತೊಗೊಂಡು ಬರ್ತಾರೋ ರಿಸೋರ್ಸ್ ಪರ್ಸನ್ಸ್ ಹುಡುಕಿ ಪೂರಾ ಚಂದ್ರಲೋಕಲ್ಲಿ ತೊಗೊಂಡು ಬರ್ತಾರೆ ಅವರು. ಅಲ್ಲ, ಅವರ ಉದ್ದೇಶ ಏನು? ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ಪರಿಚಯ ಕೊಡಬೇಕು. ವಿದ್ಯಾರ್ಥಿಗಳಿಗೆ ತಮ್ಮ ಅವಧಿಯಲ್ಲಿ ಈಗ ಮನುಷ್ಯಗೆ ಪ್ರತಿಯೊಬ್ಬನಿಗೆ ತಂದು ಒಂದು ಪೀರಿಯಡ್ ಇಟ್ಟು ವರ್ಕ್ ಮಾಡೋದು, ಕೆಲಸ ಮಾಡೋಂಥದ್ದು. ಆ ಅವಕಾಶಗಳು ಪುನಃ ಬರೋದಿಲ್ಲ. ಈಗ ಅವರು ಒಂದು 5-6 ತಿಂಗಳದಾಗ ರಿಟೈರ್ ಆಗೋರ್ತಾರ. ಅದಕ್ಕೆ ನಾನು ಏನಾರು ಮಾಡಬೇಕು. ನಾನು ವಿದ್ಯಾರ್ಥಿಗಳಿಗೆ ಏನಂತಂದ್ರೆ ಒಳ್ಳೆ ರೀತಿ ಶಿಕ್ಷಣ ಕೊಡುವಂಥದ್ದು, ಯಾರ್ಯಾರು ರಿಸೋರ್ಸ್ ಪರ್ಸನ್ಸ್ ಇದ್ದಾರೆ ಅಂಥವ್ರಿಗೆಲ್ಲ ಕರ್ಕೊಂಡು ತಂದು ನಿಮಗೆಲ್ಲ ಬೋಧನೆ ಮಾಡಿಸ್ಬೇಕು ಅಂತ ನನ್ನ ಕಳಕಳಿ ಇದೆ. ಅದು ನಾವು ನೋಡ್ತಾ ಇದ್ದೀನಿ, ಭಾಳ ಕ್ಲೋಸ್ಲಿ ಅನ್ನೋದಾದ್ರೆ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ನಾನು ಪರ್ಟಿಕ್ಯುಲರ್ಲಿ ಮಲ್ಲಿಕಾರ್ಜುನ ಹಂಗರಿಗರು ನಮ್ಮ ಸಂಸ್ಥೆ ವತಿಯಿಂದ ಎಲ್ಲ ನಮ್ಮ ಆಡಳಿತ ಮಂಡಳಿ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ವಾಣಿ ಅಂತಕ್ಕಂಥದ್ದು ಭಾಷೆ, ವಾಣಿ ಅಂದರೆ ಭಾಷೆ. AICTದವರ ಧ್ಯೇಯ ಉದ್ದೇಶ ಏನು ಈ ಕಾರ್ಯಕ್ರಮದ ಹಿಂದೆ ಅಂದರೆ, ಜಗತ್ತಿನಲ್ಲಿದ್ದಿರತಕ್ಕಂಥ ಹಲವಾರು ಪ್ರಮುಖ ದೇಶಗಳು ತಮ್ಮದೇ ಆಗಿರ್ತಕ್ಕಂಥ ಮಾತೃಭಾಷೆ ಎಲ್ಲ ವೈಜ್ಞಾನಿಕ ಆವಿಷ್ಕಾರಗಳಾಗಿರ್ಬೋದು, ವೈಜ್ಞಾನಮಯವಾಗಿರ್ತಕ್ಕಂಥ ಸಂಶೋಧನೆಗಳಾಗಿರ್ಬೋದು, ಹಲವು ವಿಷಯಗಳನ್ನು ತಿಳಿದುಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಬೇರೆ ಬೇರೆ ದೇಶಗಳಲ್ಲಿ. ಆದರೆ ಭಾರತ ದೇಶದಲ್ಲಿ
ಸುಮಾರು 122 ಲ್ಯಾಂಗ್ವೇಜಸ್ ಇದೆ. ಅದರಲ್ಲಿ ಅಪ್ರೂವ್ಡ್ 22 ಲ್ಯಾಂಗ್ವೇಜಸ್ ಇದೆ. ಹೀಗೆ ಈ ಮಲ್ಟಿ ಲಿಂಗ್ವಲ್ ಕಂಟ್ರಿ ಅಂತೀವಿ ನಾವು, ಬಹುಭಾಷೆ ದೇಶ ಅಂತೀವಿ. ಇಲ್ಲಿ ಒಂದು ನಿಖರವಾಗಿರ್ತಕ್ಕಂಥ ಭಾಷೆಯಲ್ಲಿ ಪದವಿಯನ್ನು ಪಡ್ತಕ್ಕಂಥದ್ದು, ಆ ಪದವಿಯನ್ನು ಓದ್ತಕ್ಕಂಥ ಒಂದು ವ್ಯವಸ್ಥೆ ಆಗಲಿ, ಆಯಾ ರಾಜ್ಯಗಳಲ್ಲಿ ಇದ್ದಿರ್ತಕ್ಕಂಥ ಮಾತೃ ಭಾಷೆಗಳನ್ನೇ ಬಳಸಿಕೊಂಡು ಈ ತಂತ್ರಜ್ಞಾನದ ಬಗ್ಗೆ ಅಭ್ಯಾಸ ಮಾಡಲಿ ಅಂತಕ್ಕಂಥ ಸದುದ್ದೇಶದಿಂದ ಈ ವಾಣಿ ಅಂತಕ್ಕಂಥ ಪ್ರೋಗ್ರಾಮನ್ನು AICTE ರಚನೆ ಮಾಡಿದ್ದಾರೆ. ಅಂದರೆ ಇವತ್ತು ಕಲಿತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಏನು ಹೇಳ್ತೀವಿ, ಕೃತಕ ಬುದ್ಧಿಮತ್ತೆ ಏನು ಹೇಳ್ತೀವಿ, ಆ ಎಲ್ಲ ವಿಷಯವನ್ನ ಕನ್ನಡದಲ್ಲಿಯೇ ಕಲಿಬೇಕು ಅಂತಕ್ಕಂಥದ್ದು ಉದ್ದೇಶ ಅವರಿಗೆ. ಹೀಗಾಗಿ ಈ ಕನ್ನಡ ಭಾಷೆಯಲ್ಲಿ ನಾವು ಸಂಪೂರ್ಣವಾಗಿ ಇವತ್ತಿನ ಕಾರ್ಯಕ್ರಮ ಕನ್ನಡ ಭಾಷೆಯಲ್ಲೇ ಇರುತ್ತೆ. ಈ ವಿಷಯ ವಸ್ತು ಏನು ಇವತ್ತು ಮಂಡನೆ ಆಗ್ತಾ ಇದೆ ವೇದಿಕೆ ಮೇಲೆ ಹಲವಾರು ಗಣ್ಯರಿಂದ, ಅವನು ಕೂಡ ಹೆಚ್ಚು ಕಡಿಮೆ ನಿಮಗೆ ಕನ್ನಡದಲ್ಲಿನೇ ಅದನ್ನು ಪ್ರಸ್ತಾವನೆ ಮಾಡಲಿಕ್ಕೆ ಈಗಾಗಲೇ ಕೇಳ್ಕೊಂಡಿದ್ವಿ. ಈ ಭಾಷೆ ಯಾಕೆ ಹೀಗೆ ಅಂದ್ರೆ, ಮಗುವಿಗೆ ಪ್ರತಿಯೊಂದು ಮಗುವಿಗೆ ತನ್ನ ತಾಯಿ ಭಾಷೆಯಲ್ಲಿ ಕಲಿತಿರ್ತಕ್ಕಂತಹ ವಸ್ತುವನ್ನ ಅದನ್ನ ಅಂತರಾತ್ಮಕ್ಕೆ ಅಥವಾ ಆಳವಾಗಿ ತಿಳಿಯಲಿಕ್ಕೆ ಅವಕಾಶ ಉಂಟು. ಇದನ್ನ ಪರಿಗಣಿಸಿದಂಥ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಲ್ಲಿ 22 ಭಾಷೆಗಳಲ್ಲಿ ಎಲ್ಲವನ್ನ ಟೆಕ್ನಾಲಜಿ ಬೇಸ್ಡ್ ಏನೇನು ಇನ್ವೆನ್ಷನ್ ಇದೆ, ಯಾವ್ಯಾವ ಭಾಷೆಗಳನ್ನು ನಾವು ಈಗಾಗಲೇ ಬಳಸ್ತಾ ಇದ್ದೀವಿ, ಅದರಲ್ಲಿ ಎಲ್ಲ ಸಂಶೋಧನೆಗಳನ್ನು ಆಯಾ ಭಾಷೆಗಳಲ್ಲಿ ಪ್ರತಿಬಿಂಬಿಸಲಿಕ್ಕೆ, ಪ್ರಕಟಿಸಲಿಕ್ಕೆ, ಕಲಿಸಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಹೀಗಾಗಿ ಈ AI ಅಂತಕ್ಕಂಥ ಇವತ್ತಿನ ಕಾರ್ಯಕ್ರಮವನ್ನು ನಾವೆಲ್ಲರೂ ಕನ್ನಡದಲ್ಲಿನೇ ಆಲಿಸೋಣ. ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ 26ರಂದು ಸಾಯಂಕಾಲ 4 ಗಂಟೆಗೆ ಮಾಜಿ ಸೈನಿಕರ ಸಂಘದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಗೌರವಾಧ್ಯಕ್ಷ ಅಶೋಕ್ ಕುಮಾರ್ ಕರಂಜಿ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಸುವರ್ಣ ಮಹೋತ್ಸವ ಆಚರಣೆಯನ್ನ ಬಹಳ ಅದ್ದೂರಿಯಿಂದ ಆಚರಿಸಲಾಗುತ್ತದೆ. ಬೀದರ್ ಸಂಘವನ್ನ 50 ವಸಂತ ಪೂರೈಸಿದ ಸಂದರ್ಭದಲ್ಲಿ ಜಿಲ್ಲಾ ಮಾಜಿ ಸೈನಿಕ ಸಂಘದ ಅಧಿಕಾರಿಗಳು ಹಾಗೂ ಮಾಜಿ ಸೈನಿಕರು ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಈ ಕಾರ್ಯಕ್ರಮದಲ್ಲಿ ಈ ಭೂಸೈನ್ಯ, ಜಲಸೈನ್ಯ ಮತ್ತು ವಾಯುಸೈನ್ಯ ಸೇರಿದಂತೆ ಜಿಲ್ಲೆಯ ಎಲ್ಲ ಸದಸ್ಯರು ಈ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದ್ದರು. 1975ರಲ್ಲಿ ಮಾಜಿ ಸೈನಿಕರ ಸಂಘ ಸ್ಥಾಪಿಸಲಾಯಿತು. ಜಿಲ್ಲೆಯ ಮಾಜಿ ಸೈನಿಕರ ಸಂಘದ ಸಂಸ್ಥಾಪಕರಾದ ವೆಂಕಟರಾವ್ ತೆಲಂಗ, ಗುರಪ್ಪ ಬಿರಾದರ್ ಚಿದ್ರಿ, ಚನ್ನಬಸವ ಚೌಬಾರ, ರಾಮುಲು ಹಾಗೂ ಸಿದ್ದಪ್ಪ ಅಣದೂರ್ ಅವರು ನೇತೃತ್ವದಲ್ಲಿ ಸಂಘ ಪ್ರಾರಂಭಿಸಲಾಯಿತು ಎಂದು ಮಾತನಾಡುತ್ತಾ ಹೇಳಿದರು. ನಂತರ ಜಿಲ್ಲಾ ಸಂಘದ ಅಧ್ಯಕ್ಷರಾಗಿ ಮುಂದುವರಿದ KK ಶಿವರಾಜ್, ತಾನು, ಸತ್ಯೇಂದರ್ ಸಿಂಗ್, ಪ್ರಸ್ತುತ ಪಾಂಡಪ್ಪ ಮೇತ್ರೆ ಸೇರಿದಂತೆ ಹಲವರು ಈ ಸಂಘಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆಯಲು ಕಾರಣಕರ್ತರಾಗಿದ್ದಾರೆ. ಅವರೆಲ್ಲರ ನೇತೃತ್ವದಲ್ಲಿ ಸಂಘವು ಒಳ್ಳೆ ರೀತಿಯಿಂದ ಕೆಲಸ ಮಾಡುತ್ತಾ ಬಂದಿದೆ. ಸಂಘವು 1982ರಲ್ಲಿ ಸರ್ಕಾರದಿಂದ ಒಂದು ನಿವೇಶನ ನೀಡಲಾಗಿತ್ತು. ಅಂದಿನ ಅಧ್ಯಕ್ಷರ ಪ್ರಯತ್ನದಿಂದ 2007-8ರಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ಮಾಜಿ ಸೈನಿಕರ ಕರ 100% ವಿನಾಯಿತಿ ನೀಡಲಾಗಿತ್ತು. ಜಿಲ್ಲೆಯ ಮಾಜಿ ಸೈನಿಕರ ಪ್ರಯತ್ನದಿಂದ ಒಂದು ತಗಡಿನ ಶೇರ್ನಿಂದ ಪ್ರಾರಂಭವಾಗಿದ್ದು, ಸಂಘವು ಪ್ರಸ್ತುತ ಒಂದು ಭವ್ಯವಾದ ಕಟ್ಟಡದಲ್ಲಿ ನಮ್ಮ ಸಂಘದ ಕಚೇರಿ ಕಾರ್ಯನಿರ್ವಹಿಸುತ್ತಿದೆ. ಇದರ ಉಪಯೋಗ ಕೂಡ ಎಲ್ಲರೂ ಪಡೆದುಕೊಂಡಿದ್ದಾರೆ. ತದನಂತರ ಸಂಘದ ಸತತ ಪ್ರಯತ್ನದಿಂದ ದೆಹಲಿಯಲ್ಲಿ ಸತತವಾಗಿ 5 ತಿಂಗಳುಗಳಿಂದ ಎಸ್ ನಿರ್ದೇಶಕರ ಕಚೇರಿಗೆ ಸಂಪರ್ಕಿಸಿದ್ದಾಗ ಬೀದರ್ ಜಿಲ್ಲೆಗೆ ಆಸ್ಪತ್ರೆ ಒದಗಿ ಬಂದಿದೆ. ಬರಬೇಕಾದರೆ ಅದಕ್ಕೆ ಕಾರಣಕರ್ತರಾದ ಅಂದಿನ ಜಿಲ್ಲಾ ಮಾಜಿ ಸೈನಿಕ ಸಂಘದ ಜಿಲ್ಲಾ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಂದು ಹೇಳಬಹುದು. ಸದ್ಯದಲ್ಲಿ ಜಿಲ್ಲೆಯ ಎಲ್ಲ ಮಾಜಿ ಸೈನಿಕರಿಗೂ ಹಾಗೂ ಅವರ ಕುಟುಂಬಸ್ಥರಿಗೂ ಆಸ್ಪತ್ರೆಯು ಇಲ್ಲಿನ ಏರ್ಪೋರ್ಟ್ಸ್ ಆವರಣದಲ್ಲಿ ಸ್ಥಾಪನೆ ಮಾಡಲಾಯಿತು. ಎಲ್ಲ ಮಾಜಿ ಸೈನಿಕರು ಆಸ್ಪತ್ರೆಯಲ್ಲಿ ದಿನನಿತ್ಯ ನೂರಾರು ಮಾಜಿ ಸೈನಿಕರು ಇದರ ಲಾಭ ಪಡೆದುಕೊಳ್ಳುತ್ತಿದ್ದಾರೆ ಎಂದರು. ಮಾಜಿ ಸೈನಿಕರ ಮತ್ತು ಅವರ ಕುಟುಂಬದ ಕುಂದುಕೊರತೆಗಳನ್ನು ನಿವಾರಿಸುವುದೇ ಮುಖ್ಯ ಉದ್ದೇಶ. ಉದಾಹರಣೆ, ಪಿಂಚಣಿಯಲ್ಲಿ ಯಾವುದೇ ವ್ಯತ್ಯಾಸ ಅಥವಾ ಮಾಜಿ ಸೈನಿಕರ ಮರಣದ ನಂತರ ಹೆಂಡತಿಗೆ ಪಿಂಚಣಿ ವರ್ಗಾವಣೆ ಮಾಡುವುದು ಹಾಗೂ ಅದರಲ್ಲಿ ಏನಾದರೂ ತೊಂದರೆ ಇದ್ದರೆ ಸಂಘದಿಂದ ಅನೇಕ ಸಮಸ್ಯೆಗಳನ್ನು ನಿವಾರಣೆ ಮಾಡಲಾಗಿದೆ. ಮನೆಯ ಶುಲ್ಕ ಪೌರಾಡಳಿತ ಕಚೇರಿಯಿಂದ 50% ರಿಯಾಯಿತಿ ನೀಡುವುದು ಮತ್ತು ಮಾಜಿ ಸೈನಿಕರಿಗೆ ಹಾಗೂ ಅವರ ಅವಲಂಬಿತರಿಗೆ ಯಾವುದೇ ಕಿರುಕುಳಕ್ಕೆ ಒಳಗಾದರೆ ಅವರ ಜೊತೆಗಿದ್ದು ಸಮಸ್ಯೆಗಳನ್ನು ಪರಿಹರಿಸುವುದೇ ಈ ಸಂಘದ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು. ಬೀದರ್ ಜಿಲ್ಲಾ ಮಾಜಿ ಸೈನಿಕ ಸಂಘವು ಇಂತಹ ಅನೇಕ ಸಹಾಯ ಹಸ್ತದ ಮೂಲಕ ಮಾಜಿ ಸೈನಿಕರಿಗೆ ಹಾಗೂ ಅವರ ಕುಟುಂಬಸ್ಥರಿಗೆ ಅನೇಕ ಕಾರ್ಯಗಳನ್ನು ಮಾಡಲಾಗುತ್ತಿದೆ. ಇಂದು ಮಾಜಿ ಸೈನಿಕ ಸಂಘವು ಸುವರ್ಣ ಮಹೋತ್ಸವದ ಆಚರಣೆಗೆ ಒಂದು ದೊಡ್ಡ ಹೆಜ್ಜೆ ಇರಿಸಿದೆ ಎಂದರು. ಹುತಾತ್ಮ ಯೋಧರ ಸವಿನೆನಪಿಗಾಗಿ ನಮ್ಮ ಕಾಂಪೌಂಡ್ನಲ್ಲಿ ಜನರಲ್ ಕರಿಯಪ್ಪ ಅವರ ಮೂರ್ತಿ ಬಳಿ ಹುತಾತ್ಮ ಸ್ಮಾರಕ ಸ್ತಂಭ ನಿರ್ಮಿಸಿ ಪ್ರತಿ ವರ್ಷ ಮಾಜಿ ಸೈನಿಕರ ದಿನಾಚರಣೆ ಸಂದರ್ಭದಲ್ಲಿ ಅವರಿಗೆ ಗೌರವ ನಮನ ಸಲ್ಲಿಸುವ ಇರಾದೆ ನಮ್ಮ ಮುಂದಿನ. ಹಾಗೆ ನಮ್ಮ ಜಿಲ್ಲೆಯ ಹುತಾತ್ಮರ ಧರ್ಮಪತ್ನಿ
ಆತ್ಮೀಯರಿಗೆ ವೀರನಾರಿ ರೂಪದಲ್ಲಿ ಗುರುತಿಸಿ ಅವರನ್ನು ಸನ್ಮಾನಿಸಲಾಗುತ್ತಿದೆ. ಜೊತೆಗೆ ಈಗಾಗಲೇ ಹುತಾತ್ಮ ಯೋಧರ ಹಾಗೂ ಮಾಜಿ ಸೈನಿಕರ ಮಕ್ಕಳಿಗೆ ಕಲಬುರಗಿ ಪ್ರಾದೇಶಿಕ ಕಚೇರಿಯಿಂದ ಅವರಿಗೆ ಶಿಷ್ಯ ವೇತನ ನೀಡಲಾಗುತ್ತಿದೆ. ಜೊತೆಗೆ ನಮ್ಮ ಈ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ 50 ವರ್ಷದ ಸಾಧನೆ ಕುರಿತು ಪುಸ್ತಕ ಹೊರತರಲಾಗುತ್ತಿದೆ. ಇದು ನಮ್ಮ ಜಿಲ್ಲೆಯ ಎಲ್ಲ ಮಾಜಿ ಸೈನಿಕರು ಹಾಗೂ ಜಿಲ್ಲೆಯ ದೇಶಭಕ್ತರಿಗೆ ಇದೊಂದು ಮಾದರಿಪ್ರಾಯ ಹಾಗೂ ಪ್ರೇರಣೆಯಾಗಲಿದೆ ಎಂದು ಕರಂಜೆ ಹೇಳಿದ್ದರು. ಮಾಜಿ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷರಾದ ಪಾಂಡೆಪ್ಪ ಮೇತ್ರೆ ಕಾರ್ಯಕ್ರಮದ ವಿವರಣೆ ಕುರಿತು ಮಾತನಾಡಿ, ರಾಜ್ಯದ ಅರಣ್ಯ ಪರಿಸರ ಹಾಗೂ ಜೀವಶಾಸ್ತ್ರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಕಾರ್ಯಕ್ರಮ ಉದ್ಘಾಟಿಸುವರು. ಪೌರಾಡಳಿತ ಸಚಿವ ರಹೀಂ ಖಾನ್, ಸಂಸದ್ ಸಾಗರ್ ಖಂಡ್ರೆ, ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ, ಔರ ಕ್ಷೇತ್ರದ ಶಾಸಕ ಪ್ರಭು ಚವ್ಹಾಣ್, ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗರ್, ಹುಮ್ನಾಬಾದ್ ಶಾಸಕ ಡಾಕ್ಟರ್ ಸಿದ್ಲಿಂಗಪ್ಪ ಪಾಟೀಲ್, ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಮಾಜಿ ಸಚಿವ ಬಂಡೆಪ್ಪ ಖಾಶಂಪುರ್, ಮಾಜಿ ಶಾಸಕ ಅಶೋಕ್ ಖೇಣಿ, ಎನ್ಎಸ್ಎಸ್ಕೆ ನೂತನ ಅಧ್ಯಕ್ಷ ಸೂರ್ಯಕಾಂತ್ ನಾಗಮರಪಳ್ಳಿ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ ಶೆಟ್ಟಿ, ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್, ಬಿಜೆಪಿ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್, ಗುರುದ್ವಾರ ಪ್ರಬಂಧಕ ಸಮಿತಿ ಅಧ್ಯಕ್ಷಕ ಡಾಕ್ಟರ್ ಬಲ್ಬೀರ್ ಸಿಂಗ್, ಶಾಹೀನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅಬ್ದುಲ್ ಖದೀರ್ ಹಾಗೂ ಇತರರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಪಾಂಡಪ್ಪ ಮೇತ್ರೆ ಅಧ್ಯಕ್ಷತೆ ವಹಿಸುವರು. ಗೌರವ ಅತಿಥಿಗಳಾಗಿ ಮಾಜಿ ಸೈನಿಕ ಸಂಘದ ಗೌರವಾಧ್ಯಕ್ಷರಾದ ವೆಂಕಟರಾವ್ ತೆಲಂಗ ಹಾಗೂ ಅಶೋಕ್ ಕುಮಾರ್ ಕರಂಜಿ ಗಾದ್ಕಿ ಪಾಲ್ಗೊಳ್ಳುವರು ಎಂದು ಮೇತ್ರೆ ಹೇಳಿದ್ದರು. ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳಾದ ಶಿವಕುಮಾರ್ ಅಮಗೊಂಡ, ಶಂಕರ್ ಬಿರಾದರ್, ಎಂಕೆ ಹಬೀಬುದ್ದೀನ್, ತುಕ್ಕಪ್ಪ ಗುರು, ಶಿವಕುಮಾರ್ ಸೂರ್ಯವಂಶಿ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. 26 ಅಕ್ಟೋಬರ್ ಸಾಯಂಕಾಲ 4 ಗಂಟೆಗೆ ಬೀದರ್ ನಗರದ ರಂಗಮಂದಿರದಲ್ಲಿ ಜಿಲ್ಲಾ ಮಾಜಿ ಸೈನಿಕ ಸಂಘದ ವತಿಯಿಂದ ಗೋಲ್ಡನ್ ಜುಬ್ಲಿ ಅಂದರೆ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ನಡೆಯುತ್ತೆ. ಜಿಲ್ಲೆಯ ಎಲ್ಲ ಮಾಜಿ ಸೈನಿಕರು, ವೀರ ನಾರಿಯರು ಹಾಗೂ ಅವರ ಕುಟುಂಬಸ್ಥರು ಮತ್ತು ಜಿಲ್ಲೆಯ ಎಲ್ಲ ಅಧಿಕಾರಿಗಳು, ನಮ್ಮ ಆರ್ಮಿ, ನೇವಿ, ಏರ್ಫೋರ್ಸು 3 ಸೇನಾದ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಅವರಿಗೆ ಎಲ್ಲ ಬಂದಂಥ ಮಾಜಿ ಸೈನಿಕರಿಗೆ ಹಾಗೂ ವೀರ ನಾರಿಯರಿಗೆ ಒಂದು ವಿಶೇಷ ಇದು ಸನ್ಮಾನ ಕೂಡ ನಾವು ಇಟ್ಕೊಂಡಿದ್ದೀವಿ. ಹಾಗಾಗಿ ತಮ್ಮ ಮೂಲಕ ನಾನು ಎಲ್ಲರಿಗೂ ವಿನಂತಿಯನ್ನು ಮಾಡ್ತೀನಿ, ನಾಳೆ ತಪ್ಪದೆ 4 ಗಂಟೆಗೆ ರಂಗಮಂದಿರದಲ್ಲಿ ನಮ್ಮ ಸುವರ್ಣ ಮಹೋತ್ಸವಕ್ಕೆ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತೀನಿ. ಜೈ ಹಿಂದ್, ಜೈ ಭಾರತ್. ಮಾಜಿ ಸೈನಿಕರಿಗೆ ಯಾವುದೇ ಕುಂದುಕೊರತೆಗಳು ಆದರೆ ಅವರ ಕುಂದುಕೊರತೆಗಳನ್ನು ನಿವಾರಣೆ ಮಾಡುವುದೇ ಈ ಸಂಘದ ಉದ್ದೇಶ. ಅದರ ಈ 50 ವರ್ಷಗಳಿಂದ ನಾವೇನು ಈ ಸಂಘದ ಮುಖಾಂತರ ಏನು ಸಹಾಯ ಮಾಡ್ಕೋತಾ ಬಂದಿದ್ದೀವಿ, ಸುಮಾರು 50 ವರ್ಷಗಳ ನಮ್ಮ ಸಂಘ ಪ್ರತಿದಿನ ಪ್ರತಿ ಬಾರಿನೂ ಯಾವುದೇ ಕುಂದುಕೊರತೆ ಇರೋದನ್ನು ಅದ್ರ ಬಗ್ಗೆದಾಗ ತುರಂತ ಕಾಳಜಿ ವಹಿಸಿ ಅವನ್ನ ನಿವಾರಣೆ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮ ಏನು ರಂಗಮಂದಿರದಾಗ ಆಯೋಜನೆ ಮಾಡಿದ್ದೀವಿ, ದಯವಿಟ್ಟು ಎಲ್ಲ ತಾಲೂಕದ 8 ತಾಲೂಕದ ಮಾಜಿ ಸೈನಿಕರು ಮತ್ತು ಅವರ ಕುಟುಂಬದವರು ಆಗಮಿಸಿ, ಈಗಾಗಲೇ ನಾವು ಎಲ್ಲರಿಗೂ ಆಹ್ವಾನ ಪತ್ರಿಕೆಯನ್ನು ಕಳಿಸಲಾಗಿದೆ, ಎಲ್ಲರಿಗೂ ತಿಳಿಸಿದ್ದೀವಿ. ಹಾಗೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೀದರ್ ಜಿಲ್ಲೆ ಇರ್ತಕ್ಕಂಥ ಮಾಜಿ ಸೈನಿಕರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಒಂದು ಅದ್ಧೂರಿಯಾಗಿ ಯಶಸ್ವಿಗೊಳಿಸ್ಬೇಕಂತ ಹೇಳಿ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೂ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕನ್ನಡ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.